ಈ ದಿನ ಜಾತ್ರೆ ಪ್ರಾರಂಭ ನಮ್ಮ ಜೊತೆಯಲ್ಲಿ ವಿಭಾಗದ ಜನಪ್ರಿಯ ಶಾಸಕರಾದ ಮಂದಿ ಪುಂಜಣ್ಣವರು ಇದ್ದಾರೆ. ಇವರು ನಮ್ಮ ಆದಿವಾಸಿ ಮಹಾಮಂಡಳಿಯ ನಿಗಮದ ಅಧ್ಯಕ್ಷರಂತ ರಾಮಪ್ರಸಾದ್ ಅವರು, ಶಿವಣ್ಣ, ಎಲ್ಲ ಸಾಕಷ್ಟು ಜನ ಮುಖಂಡರು, ಎಲ್ಲ ಪಕ್ಷದಿಂದ ಜಾತೀಯವಾಗಿ ಎಲ್ಲ ಮುಖಂಡರು ಕೂಡ ಭಕ್ತಾದಿಗಳು ಕೂಡ ಇದ್ದಾರೆ. ಇವತ್ತು ರಾಮಲಿಂಗೇಶ್ವರ ಸ್ವಾಮಿ ಎಲ್ಲ ಪ್ರಾರ್ಥನೆ ಮಾಡಿದಾಗ ಮುಂಬರುವ ದಿನಗಳಲ್ಲಿ ಒಳ್ಳೆ ಮನೆ ಬರಲಿ, ಸಮೃದ್ಧಿ ಆಗಿರಲಿ, ಜನರು ಭಾವೈಕ್ಯದಿಂದ ಪ್ರೀತಿ ವಾತ್ಸಲ್ಯದಿಂದ ಬಾಡಿ ಬೆಳೆಸುವಂತ ಆ ಶಕ್ತಿಯನ್ನ ರಾಮಲಿಂಗೇಶ್ವರ ಸ್ವಾಮಿ ನಮ್ಗೆ ಪ್ರಾರ್ಥಿಸಲಿ ಅಂತೇಳಿ ಅವರಿಗೆ ಪ್ರಾರ್ಥನೆ ಮಾಡೋಣ. ವಿಶೇಷವಾಗಿರ್ತಕ್ಕಂಥ ದಿವಸ ಕರ್ನಾಟಕ ರಾಜ್ಯದಲ್ಲಿ 5ನೇ ದೊಡ್ಡ ಜಾತ್ರೆ ನಮ್ಮ ರಾಮಲಿಂಗೇಶ್ವರ ಜಾತ್ರೆ. ಈಗಾಗಲೇ ತುಂಬಾ ಅದ್ಭುತವಾಗಿ ಮೂಡ್ ಬರ್ತಾ ಇದೆ. ನಾಳೆ ಎಲ್ಲ ವರ್ಕು ಚೆಕ್ ಮಾಡಕ್ಕೆ ಇಡೀ ನಮ್ಮ ತಂಡ ನಾಳೆ ಬರ್ತಾ ಇದೆ. ಇವತ್ತು ವಿಶೇಷ ಏನಂತಂದ್ರೆ, ಇವತ್ತು ಮೊದಲ ಪೂಜೆ, ವಿಘ್ನೇಶ್ವರನಿಗೆ ಮೊದಲು ಪೂಜೆ ಮಾಡುವ ಇವತ್ತಿಂದ ಜಾತ್ರೆ ಸ್ಟಾರ್ಟ್ ಆಗ್ತದೆ. ವಿಶೇಷವಾಗಿ ಆದಿಜಮ್ಮ ಒಂದು ಪೂಜೆ ಮುಖಾಂತರವಾಗಿ ಇವು ರಾಮಲಿಂಗೇಶ್ವರ ಸಂಪ್ರದಾಯ ಇದೆ. ಇವತ್ತು ವಾಲ್ಮೀಕಿ ಮತ್ತು ಆದಿಜಮ್ಮ ಒಂದು ಪೂಜೆ ಮಾಡ್ಕೊಂತ ಈ ಜಾತ್ರೆ ಸ್ಟಾರ್ಟ್ ಮಾಡ್ತೀವಿ. ಸೊ ಅದರಿಂದ ವಿಶೇಷ ಏನಂತಂದ್ರೆ, ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದ ಘನ ಸರ್ಕಾರದ ಸಚಿವರಾಗಿರ್ತಕ್ಕಂಥ ಕೆ ಎಚ್ ಮುನಿಯಪ್ಪ ಸಾಹೇಬ್ ಇವತ್ತು ಬಂದಿದ್ದಾರೆ. ಇವತ್ತು ನಾನು ಕೇಳಿದೆ, ಬೇಗ ಪೂಜೆಗೆ ಬನ್ನಿ ಸರ್, 2 ಮುಗಿಸ್ಕೊಂಡು ಹೋಗಿರಿ ಅಂತ. ಸೊ ಅದರಿಂದ ಇವತ್ತು ಅವತಿನ ಕೊಟ್ಟು, ಆದ್ರೆ ಪೂರ್ಣ ಅವತಿನ ಕೊಟ್ಟು ಇವತ್ತಿಂದ ಜಾತ್ರೆ ಸ್ಟಾರ್ಟ್ ಆಗಿದೆ. ವಿಶೇಷ ನಮ್ಮ ಜಿಲ್ಲೆಯವರು, ನಮ್ಮ ಜಿಲ್ಲೆ ಸಚಿವರು, ಆದ್ರೆ ಇಲ್ಲಿಂದನೇ ಹುಟ್ಟು ಬೆಳಿತಕ್ಕಂಥ ರಾಜಕಾರಣಿ ಅವರು. ಅದರಿಂದ ನಮ್ಮ ಮುಳಬಾಗಿಲು ತಾಲೂಕಿನ ಎಲ್ಲೇ ದೇವಸ್ಥಾನ ಆದ್ರೂ ಕೂಡ ಫಸ್ಟ್ ಅಟೆಂಡ್ ಅವ್ರು ಇರ್ತಾರೆ. ದೈವಭಕ್ತಿ ಇರ್ತಕ್ಕಂಥ ಇವರು. ಸೊ ಅದರಿಂದ ಅವ್ರ ಜೊತೆ ನಾನು ಕೂಡ ಬಂದು ಇವತ್ತು ಪೂಜೆ ಮಾಡೋ ಮುಖಾಂತರವಾಗಿ ಇಡೀ ಮುಳಬಾಗಿಲು ತಾಲೂಕಿಗೆ, ಕರ್ನಾಟಕ ರಾಜ್ಯಕ್ಕೆ ಸಮೃದ್ಧವಾಗಿರ್ತಕ್ಕಂಥ ಜೀವನ ಬರ್ಬೇಕಾದ್ರೆ, ಮಳೆ ಬೆಳೆ ಚೆನ್ನಾಗ್ ಆಗ್ಬೇಕು, ರೈತರ ಮುಖದಲ್ಲಿ ಒಳ್ಳೆ ಕಳೆ ಬರ್ಬೇಕಂದ್ರೆ, ಇವತ್ತು ನಮ್ಮ ರಾಜ್ಯ ಸುಗಮವಾಗಿರ್ಬೇಕಂದ್ರೆ ದೇವ್ರಿಗೆ ಕೇಳ್ಕೊಂತ ಇವತ್ತಿಂದ ಏನು ಕುಂದುಕೊರತೆಗಳಿಂದೆ ದೇವರನ್ನ ನಾನು ಪ್ರಾರ್ಥನೆ ಇಟ್ಟಿದ್ದೀನಿ. ಈ ಜಾತ್ರೆಯಲ್ಲಿ ಯಾರಿಗೂ ತೊಂದರೆ ಆಗ್ದಂಗೆ, ಸುಮಾರು 50-60 ಲಕ್ಷ ಜನ ಸೇರ್ತಾರೆ, ಯಾರಿಗೂ ತೊಂದರೆ ಆಗ್ದಂಗೆ ಕಾಪಾಡಪ್ಪ, ಅದನ್ನ ದಯವಿಟ್ಟು ನೆಲೆಸ್ಕೊಳಪ್ಪ ಕೇಳ್ಕೊಂಡಿದ್ದೀನಿ. ಅದರಿಂದ ಎಲ್ಲ ನಾಯಕರು ಕೂಡ, ಮುಳಬಾಗಿಲು ತಾಲೂಕಿನ ನಾಯಕರು ಪಕ್ಷಾತೀತವಾಗಿ ಎಲ್ಲರೂ ಬಂದು ದೇವರ ಸಮ್ಮುಖದಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಹೋಗ್ತಿದ್ವಿ. ಎಲ್ರಿಗೂ ಒಳ್ಳೆಯದಾಗಿ ಬಯಸ್ತೀವಿ.